ಬಿಜೆಪಿಗೆ ಸಂವಿಧಾನವನ್ನು ಬದಲಾಯಿಸುವ ಯಾವುದೇ ಯೋಜನೆ ಇಲ್ಲ ಎಂದು ಮೋದಿ ನಕಲಿ ಆಶ್ವಾಸನೆಗಳನ್ನು ನೀಡುತ್ತಾರೆ. ಆದರೆ ಕಾಲಕಾಲಕ್ಕೆ ಪಕ್ಷದ ನಾಯಕರು ತಿಳಿಯದೆ ಸತ್ಯವನ್ನು ಬಹಿರಂಗಪಡಿಸುತ್ತಾರೆ. ಸ್ವತಃ ಬಿಜೆಪಿ ಪಕ್ಷದ ಎಂಪಿ ಅನಂತಕುಮಾರ್ ಹೆಗಡೆ ಸಂವಿಧಾನವನ್ನು ನಾಶ ಮಾಡುವುದು ಯಾವಾಗಲೂ ಬಿಜೆಪಿ ಆರ್ಎಸ್ಎಸ್ ಯೋಜನೆಯಾಗಿತ್ತು ಎಂದು ಮಾತನಾಡಿ ಅವರ ಅಸಲಿ ಮುಖವಾಡ ತೋರಿಸಿದ್ದಾರೆ. ಇನ್ನು ಈ ಕುರಿತು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು, ವಾಸ್ತವವೆಂದರೆ ಬಿಜೆಪಿ ಆರ್ಎಸ್ಎಸ್ ಸಿದ್ಧಾಂತ ಮತ್ತು ನಮ್ಮ ಸಂವಿಧಾನದಲ್ಲಿ ಪ್ರತಿಪಾದಿಸಲಾದ ಮೌಲ್ಯಗಳು ಪರಸ್ಪರ ಭಿನ್ನವಾಗಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಯವರೆಗೂ ಆರ್ಎಸ್ಎಸ್ ಕಚೇರಿಯಲ್ಲಿ ತ್ರಿವರ್ಣ ಹಾರಿಸದ ಬಿಜೆಪಿ ಆರ್ಎಸ್ಎಸ್ನವರು ಸಂವಿಧಾನ ಬದಲಿಸಲಿಕ್ಕೆ ಹೊರಟಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಎಲ್ಲರೂ ಜಾಗೃತರಾಗಿ ಮತ ನೀಡಿ ದೇಶದ ಸರ್ವಾಧಿಕಾರ ತಪ್ಪಿಸೋಣ. ಸರ್ವ ಜನಾಂಗದ ಶಾಂತಿಯ